ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷ, ನವಮಿ, ಮೂಲಾ ನಕ್ಷತ್ರ, ದಿನಾಂಕ 12/3/2026 ಗುರುವಾರ. ಮುಖ್ಯಾಂಶಗಳು: ತರಬೇತಿ ಕಾರ್ಯಾಗಾರ, ಲಕ್ಷ ಗಾಯತ್ರಿ ಹೋಮ. ಸುದ್ದಿಯ ವಿವರ. ಪ್ರತಿಯೊಂದು ಶಾಲೆಯ ಮುಖ್ಯ ಶಿಕ್ಷಕರು ಪ್ರಶಸ್ತ ಆಪ್ ಬಳಕೆಯನ್ನು ಮಾಡಿಕೊಂಡು ವಿಶೇಷಚೇತನ ಮಕ್ಕಳನ್ನು ಪ್ರಾಥಮಿಕ ಹಂತದಲ್ಲಿಯೇ ಗುರುತಿಸುವಂತಾಗಬೇಕು ಎಂದು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕಿ ಮಂಜುಳಾ ಹೇಳಿದರು. ವಿದ್ಯಾನಗರದ ಬಿಆರ್ಸಿ ಕೇಂದ್ರದಲ್ಲಿ ಶಿಕ್ಷಣ ಇಲಾಖೆ ಬುಧವಾರ ಏರ್ಪಡಿಸಿದ್ದ ಪ್ರಶಸ್ತ ಆಪ್ ಬಳಕೆಯ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಇಲ್ಲಿನ ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಮಾರ್ಚ್ 15ರಂದು ಲಕ್ಷ ಗಾಯತ್ರಿ ಹೋಮ ಮತ್ತು ವಿಪ್ರ ಮಹಿಳಾ ಘಟಕದ ವಾರ್ಷಿಕೋತ್ಸವ ನಡೆಯಲಿದೆ. ಗಾಯತ್ರಿ ಹೋಮದ ಅಂಗವಾಗಿ ಮಾರ್ಚ್ 14ರಂದು ಸಂಜೆ 4:30ರಿಂದ ಗಾಯತ್ರಿ ಪುರಶ್ಚರಣೆ ನಡೆಯಲಿದೆ. ಗಾಯತ್ರಿ ಜಪದಲ್ಲಿ ಪಾಲ್ಗೊಳ್ಳುವವರು ಸಾಂಪ್ರದಾಯಿಕ ಉಡುಗೆ ಮತ್ತು ಪಂಚಪಾತ್ರೆಗಳೊಂದಿಗೆ ಬರುವುದು. ಕನಿಷ್ಠ 200 ಜನ ವಿಪ್ರರಿಂದ ಏಕಕಾಲದಲ್ಲಿ ಗಾಯತ್ರಿ ಪುರಶ್ಚರಣೆ ಪ್ರಾರಂಭವಾಗುತ್ತದೆ. ಆಸಕ್ತವುಳ್ಳವರು 2 ದಿನ ಮೊದಲು ಕಾರ್ಯಕ್ರಮದ ಆಯೋಜಕರಲ್ಲಿ ಹೆಸರು ನೋಂದಾಯಿಸಬೇಕು. ಬೆಳಗ್ಗೆ 10:30ಕ್ಕೆ ಲಕ್ಷ ಗಾಯತ್ರಿ ಹೋಮದ ಪೂರ್ಣಾಹುತಿ ನಡೆಯಲಿದೆ. 11 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಬಿಎಲ್ ರವಿಕುಮಾರ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಶಾರದಾ ಪೀಠದ ವೇದಬ್ರಹ್ಮ ಕೃಷ್ಣ ಭಟ್ರು, ನಿಕಟಪೂರ್ವ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜಿಎಂ ಸತೀಶ್ ಉಪಸ್ಥಿತರಿರುವರು. ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲೆಯ ಅಧ್ಯಾಪಕ ಯಶವಂತ ಘನಪಾಟಿ ಹಾಗೂ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬೆಂಗಳೂರಿನ ಪ್ರಬುದ್ಧ ಅವರನ್ನು ಗೌರವಿಸಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಶೃಂಗೇರಿಯ ಆರಿಕಾ ಜೈನ್ ಅವರಿಗೆ ಚಿಕ್ಕಮಗಳೂರಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಸಾಧಾರಣ ಪ್ರತಿಭೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇವರು ಡಾಕ್ಟರ್ ಶ್ರೀ ಮಂದಾರ ಮತ್ತು ಜಯಂತಿ ಅವರ ಪುತ್ರಿಯಾಗಿದ್ದಾರೆ. ಚಿತ್ರದಲ್ಲಿ ಹಿರಿಯ ನ್ಯಾಯಾಧೀಶ ಹನುಮಂತಪ್ಪ, ಮಹಿಳಾ ಅಭಿವೃದ್ಧಿ ಇಲಾಖೆಯ ಸಂತೋಷ್ ಇದ್ದರು. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಹೆಬ್ಬಾರ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.